ಅದನ್ನು ಬಿಟ್ಟು ಜಗತ್ತನ್ನು ನೋಡಬೇಕಮ್ಮ ಪಾರ್ವತಿ. ನೀನು ಕಾಣದೇ ಇರೋ ವಿಷಯ ತುಂಬ ಇದೆ. ಅದ್ರ ಜೊತೆ ಮದುವೆ, ಮಹಾರಾಜರು ಬೇರೆ. ಏನೂ ಆಗಲ್ಲ, ನೆಮ್ಮದಿಯಾಗಿರಿ. ಇನ್ನು ಸ್ವಲ್ಪ ಹೊತ್ತಿಗೆ ಸರೋಗ್ತಾನೆ, ಭಗವಂತ ಇದ್ದ. ಪಂಡಿತರೆ, ನೀವು ಕಾರ್ ಹತ್ರ ಇರಿ, ನಮ್ಮ ಛತ್ರಿ ಇದ್ದಾನೆ, ನಾನು ಬರ್ತೀನಿ. ಅಂತೂ ಎಲ್ಲ ಸರಿ ಹೋಯ್ತಲ್ಲ ರಾಣಿ, ಇಷ್ಟಕ್ಕೆ ಹೆದರ್ಕೋಬಾರ್ದಮ್ಮ, ಎಲ್ಲ ಸರಿ ಹೋಗುತ್ತೆ. ನನ್ನ ಹೆಂಡತಿ ಸುಶೀಲಿನ ಮದುವೆ ಆದಾಗಲೂ ಹಿಂಗೆ ಆಗಿತ್ತು. ಆಮೇಲೆ ಪಂಡಿತರು ಬಂದ ಮೇಲೆ ಎಲ್ಲ ಸರಿ ಹೋಯ್ತು. ಬೆಳಿಗ್ಗೆ ಎಷ್ಟೊತ್ತಿಗೆ ನಮ್ಮ ಮನುಗೌಡರು ರಾಜನ್ ಥರ ಓಡಾಡ್ಕೊಂಡಿರ್ತಾರೆ, ನೋಡ್ತಾ ಇರಿ. ಅಪ್ಪ, ನನಗೊಂದು ಅನುಮಾನ. ಈ ಮನೇಲಿ ಹಿಂಗೆ ಸಮಸ್ಯೆ ನಡೆದಿರುತ್ತೆ. ಪಂಡಿತರನ್ನ ಕರ್ಕೊಂಡೇ ಹೋಗಬೇಕು ಅಂತ ನಿಮ್ಗೇನು ಕನಸು ಬಿದ್ದಿತ್ತ? ಅಥವಾ ವಿಷಯ ಮುಂಚೆನೇ ಗೊತ್ತಿತ್ತ? ಅದು ಹೇಗೆ ಯಾರೋ ಹೇಳಿ ಕರ್ಸಿರೋ ಥರ ಕರೆಕ್ಟ್ ಟೈಮಿಗೆ ಬಂದ್ರಲ್ಲ? ನಾನು ಎಷ್ಟೊಂದು ಮದುವೆಗಳು ನೋಡಿಲ್ಲ, ಎಷ್ಟೊಂದು ಮದುವೆ ಮಾಡಿಸಿಲ್ಲ. ಎಲ್ಲ ಕಡೆ ಹಿಂಗಾಗೋದು ಸಾಮಾನ್ಯ. ಎಷ್ಟು ವೈಭವವಾಗಿ ಆದಂಥ ಮಹಾರಾಜರ ಮದುವೆ, ಎಷ್ಟು ಜನರು ದೃಷ್ಟಿ ತಾಕಿರ್ಬೋದು. ಹಿಂಗೆ ಯೋಚನೆ ಮಾಡ್ತಿದ್ದಾಗ ಯಾವುದಕ್ಕೂ ಇರಲಿ ಅಂತ ಪಂಡಿತರನ್ನು ಕರೆಸಿದ್ದೆ. ಆಮೇಲೆ ಏನು ಮಾಡೋದಪ್ಪ ಅಂತ ತಡಿಲಾರ್ದೆ ಪಂಡಿತರನ್ನು ಕರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಅಕಸ್ಮಾತ್ ಹಿಂಗೇನಾದರೂ ಆಗಿದ್ದರೆ ಪಂಡಿತರು ಸರಿ ಮಾಡ್ತಾರೆ, ಆಗಿರಲಿಲ್ಲ ಅಂದರೆ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋದಂಗೆ ಆಗುತ್ತೆ ಅಂತ ಕರ್ಕೊಂಡು ಬಂದಿತ್ತು. ಇಲ್ಲಿ ನೋಡಿದ್ರೆ ಅವ್ರು ಬರೋದಕ್ಕೂ ಇಲ್ಲಿ ಹಿಂಗಾಗಿರೋದಕ್ಕೂ ಒಳ್ಳೆ ತಾಳೆ ಆಗೋಯ್ತು. ಹಂಗಾಗಿ ಎಲ್ಲ ಸರಿ ಹೋಯ್ತು. ಈಗ ನೀನು ಎಲ್ಲ ಸರಿ ಹೋಯ್ತಲ್ಲ, ನಡಿ ನೀವು ಮಲ್ಕೊಳ್ಳಿ. ಇವತ್ತೊಂದು ದಿವಸ ಇವಾಗ ರೆಸ್ಟ್ ಕೊಟ್ಬಿಡ. ನಡಿ ಮಲ್ಕೊಳ್ಳಿ. ನೀವು ಎಲ್ಲ ಸುಸ್ತು ಓಡಾಡಿರ್ತೀರಿ ಮದುವೆ. ಅಮ್ಮ ಬನ್ನಿ. ರಾಣಿ, ಏನೇ ಸಮಸ್ಯೆ ಇದ್ರೂ ಒಂದು ಕೂಗು ಹಾಕು ಸಾಕು. ಪಾರ್ವತಿ, ಬರ್ತೀನಮ್ಮ.